ಅಂದ್ರೆ ಅಲ್ಲಿ ಛತ್ರ ಮತ್ತು ಪಾದುಕೆ ಅನ್ನುವಂತಹದ್ದು ಏನು ಉಳಿತಾ ಇದ್ದಾವಲ್ಲ, ಹ್ಮ್ ಅವಷ್ಟ ಉಳ್ಕೊಂಡಾವು. ಹೌದು. ಉಳಿದಿದ್ದೆಲ್ಲ ಉಪಕರಣಗಳೆಲ್ಲ ಮುಗಿದು ಹೋಗ್ಬಿಟ್ಟಿದಾವು. ಹ್ಮ್ ಅವಾಗ ಅವನು ಅರಮನೆ ನಿಲ್ಲಕ್ ಆಗ್ತದೇನೋ ಅಂತಂದ್ರೆ ಇಲ್ಲ. ಆಗಂಗಿಲ್ಲ. ಹ್ಮ್ ಅವೇನ ಪಾದುಕೆ ಛತ್ರ ಉಳಿದಿರ್ತಾವಲ್ಲ ಅವುಗಳನ್ನ ತಗೊಂಡು ಮತ್ತೆ ಅವನು ವಾಪಸ್ ಬಂದ್ಬಿಡ್ತಾನಂತ. ಹ್ಮ್ ಹ್ಮ್ ಅಲ್ಲಿ ಅವ್ನು ನಿಲ್ಲಕ್ ಆಗುದಿಲ್ಲ, ಅರಮನೆ ನಿಲ್ಲಕ್ ಆಗುದಿಲ್ಲ, ಅವ್ನ ಉಪಕರಣ ಎಲ್ಲ ಮುಗಿದು ಹೋಗ್ಬಿಟ್ಟಿದಾವ. ಹೌದು. ಒಬ್ಬ ಸೇವಕನಾಗಿರ್ತಕ್ಕಂಥವನು ಅರಮನೆಗೆ ಹೋದಾಗ ಹ್ಮ್ ಅಲ್ಲಿರ್ತಕ್ಕಂಥ ಎಲ್ಲಾ ಉಪಕರಣಗಳು ತೀರಿ ಹೋದ ಬಳಿಕ ಹ್ಮ್ ಅಲ್ಲೇನೋ ಉಳಿದಿದ್ದೇನೋ ಛತ್ರ ಪಾದುಕೆ ಒಂದಿಷ್ಟು ಉಳಿದಿರ್ತಾವು, ಹ್ಮ್ ಅವುಗಳನ್ನು ತಗೊಂಡು ಮತ್ತೆ ಹೆಂಗ ಬರ್ತಾ ಇದ್ದಾನೋ ಹಾಗೆ ಅಂತ ಹ್ಮ್ ಇಲ್ಲಿ ಒಂದು ದೃಷ್ಟಾಂತ ಅನ್ನುವಂತಹದ್ದನ್ನ ಹ್ಮ್ ಇಲ್ಲಿ ಕೊಡ್ತಾ ಇದ್ದಾನ. ಹ್ಮ್ ಯಾರು ಅಂತಂದ್ರೆ ಇಲ್ಲಿ ಆ ಏಕದೇಶಿ ಮತದವನು. ಹ್ಮ್ ಆ ಅವಸ್ಥಾದು ಶಕ್ನೋತಿ ಏವಂ ಅನುಶಯ ಮಾತ್ರ ಪರಿಗ್ರಹೋ ನ ಚಂದ್ರಮಂಡಲೆ ಅವಸ್ಥಾತು ಶಕ್ನೋತಿ. ಹ್ಮ್ ಹಾಗೆ ಇಲ್ಲಿ ದ್ರಾಷ್ಟಾಂತದೊಳಗೆ ಹೇಳ್ತಾ ಇದ್ರು, ದೃಷ್ಟಾಂತದಂತೆ ದ್ರಾಷ್ಟಾಂತದೊಳಗೆ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಅನುಶಯ ಅನ್ನುವಂತಹದ್ದು ಹ್ಮ್ ಏನು ಒಂದು ಭಾಗ, ಹ್ಮ್ ಸ್ವಲ್ಪ ಭಾಗ ಅದೇನು ಉಳಿದಿರ್ತದಲ್ಲ, ಹ್ಮ್ ಅದು ಇರೋನ ಅಲ್ಲಿ ಚಂದ್ರಮಂಡಲದಲ್ಲಿ ಅವ್ನು ಇರ್ಲಿಕ್ಕೆ ಆಗಂಗಿಲ್ಲ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ 90% ಎಲ್ಲ ಮುಗಿದು ಹೋಗೈತಿ, ಈಗೆಲ್ಲ ಅನುಭವ ಮಾಡಿ ಬಿಟ್ಟಿದ್ದಾನದ್ರ. ಹ್ಮ್ ಯಾವುದೋ ಒಂದು ಭಾಗ ಅನ್ನುವಂಥದ್ದು ಉಳಿದೈತಲ್ಲ, ಹ್ಮ್ ಅಷ್ಟು ಉಳಿದಿದ್ದು ಮಾತ್ರಕ್ಕೆ ಅವ್ನು ಚಂದ್ರನಲ್ಲಿ ಇರಾಕ್ ಆಗ್ತದೇನು ಅಂತಂದ್ರೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ. ಅವ್ನು ಮತ್ತೆ ಇಳಿದು ಬರಲೇಬೇಕು ಚಂದ್ರಮಂಡಲದಿಂದ ಹ್ಮ್ ಈ ಭೂಮಂಡಲಕ್ಕೆ, ಅವನು ಬರಬೇಕಾಗ್ತದ ಅಂತ ಈಗ ಹೇಳಿದರು. ಇದು ಏಕದೇಶಿ ಮತ. ಹ್ಮ್ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಸಿದ್ಧಾಂತ ಏನು ಅಂತಂದ್ರೆ ನಚ ಏತದ ಯುಕ್ತಮಿವ, ಇದು ನೀನ್ ಹೇಳ್ತಕ್ಕಂಥದ್ದು ಯುಕ್ತವಲ್ಲ ಅಂತ. ಹ್ಮ್ ಏನ್ ಹೇಳ್ತಾ ಇದ್ದೀಯಲ್ಲ ಹ್ಮ್ ಇದು ಸರಿಯಾದದ್ದಲ್ಲ ಅಂತ. ಹ್ಮ್ ನಹಿ ಸರ್ಗಾರ್ಥಸ್ಯ ಕರ್ಮಣಃ ಭುಕ್ತ ಫಲಸ್ಯ ಅವಶೇಷ ಅನುವೃತ್ತಿ ಉಪಪದ್ಯತೆ. ಇಲ್ಲಿ ಸರ್ಗಾರ್ಥಸ್ಯ ಕರ್ಮಣಃ, ಹ್ಮ್ ಯಾವನು ಸರ್ಗವನ್ನ ಪಡ್ಕೊಂಡಿದ್ದಾನೋ, ಹ್ಮ್ ಸ್ವರ್ಗದಲ್ಲಿ ಹೋಗಿದಾನಲ್ರಿ ಇವಾಗ, ಹೌದು. ಆ ಸ್ವರ್ಗಾರ್ಥವಾಗಿರ್ತಕ್ಕಂಥ ಕರ್ಮದ ಫಲವನ್ನ ಹ್ಮ್ ಅಲ್ಲಿ ಉಪಭೋಗ ಏನು ಮಾಡ್ತಾ ಇದ್ದಾನಲ್ಲ, ಹ್ಮ್ ಭುಕ್ತ ಫಲಸ್ಯ ಅಂದ್ರೆ ಉಪಭೋಗ ಮಾಡಿದ ನಂತರದಲ್ಲಿ ಅಂತ. ಹ್ಮ್ ಅವಶೇಷ ಅನುವೃತ್ತಿ ನ ಉಪಪದ್ಯತೆ, ಹ್ಮ್ ಅಂದ್ರೆ ಅಲ್ಲಿ ಅವಶೇಷವಾಗಿ ಅದು ಅನುಸರಿಸಿಕೊಂಡು ಉಳಿಯುತ್ತದನ್ನುವಂತಹದ್ದು ಹ್ಮ್ ಇದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಹ್ಮ್ ಆ ಸ್ವರ್ಗಾರ್ಥವಾಗಿರ್ತಕ್ಕಂಥ ಕರ್ಮದ ಫಲವನ್ನ ಹ್ಮ್ ಅದನ್ನು ಉಪಭೋಗ ಮಾಡಿದ ನಂತರದೊಳಗ ಅದ್ರದ್ದು ಏನಾದ್ರು ಸ್ವಲ್ಪ ಅವಶೇಷ ಅನ್ನುವಂತಹದ್ದು ಉಳ್ಕೊಂಡು ಅವನನ್ನು ಅನುಸರಿಸಿಕೊಂಡು ಬರ್ತದ ಅನ್ನುವಂತಹದ್ದು ಇದು ಹೊಂದುಗಡೆ ಆಗುವುದಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ಕಾರ್ಯ ವಿರೋಧಿತ್ವಾತ್, ಇದು ಕಾರ್ಯ ವಿರೋಧಿ ಆಗ್ತದ ಅಂತ ಹೇಳಿದ್ರು ಅವರು. ಹ್ಮ್ ಯಾಕಂದ್ರೆ ಕಾರ್ಯವನ್ನ ಕೊಟ್ಟಿರ್ತಕ್ಕಂಥ ಕರ್ಮ ಹ್ಮ್ ಅದು ಉಳ್ಕೊಂಡಿರ್ತದ ಅಂತಂದ್ರೆ ಇದು ವಿರೋಧ ಆಕೈತಿ ಅಂತ. ಹ್ಮ್ ಈ ಕಾರ್ಯವನ್ನ ಕೊಟ್ಟಿರ್ತಕ್ಕಂಥ ಕರ್ಮ ಹ್ಮ್ ಕಾರ್ಯವನ್ನ ಕೊಟ್ಟೈತಿ ಇವಾಗ, ಹ್ಮ್ ಅದು ಮತ್ತೆ ಉಳ್ಕೊಂಡೈತಿ ಅಂತಂದ್ರೆ ವಿರೋಧ ಆಗ್ಬಿಡ್ತೈತಿ ಅಲ್ಲಿ ಇವಾಗ. ಹೌದು. ಅದು ಫಲ ಕೊಟ್ಟೈತಿ ಅಂದ ಮೇಲೆ ಮತ್ತೆ ಉಳಿತೈತಿ ಅನ್ನೋದು ಎಲ್ಲಿ ಉಳಿತೈತಿ ಅಲ್ಲಿ, ಹ್ಮ್ ಇದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅದು ಕಾರ್ಯ ವಿರೋಧಿ ಆಗೈತಿ ಅಂತ ಆಗ್ಲೇ ಇದನ್ನ ನಾವು ಹೇಳ್ಕೊಂಡು ಬಂದಿದ್ದೇವಲ್ಲ ಅಂತಂದ್ರೆ ಅವಾಗ ಆಕ್ಷೇಪಕಾರ ಹೇಳ್ತಾ ಇದ್ದಾನೆ. ಹ್ಮ್ ನನು ಏತದಪಿ ಉಕ್ತಂ ನ ಸ್ವರ್ಗಫಲಸ್ಯ ಕರ್ಮಣಃ ನಿಖಿಲಸ್ಯ ಭುಕ್ತಫಲತ್ವಂ ಭವಿಷ್ಯತೀತಿ. ಇಲ್ಲಿ ಆಕ್ಷೇಪಕಾರ ಏನ್ ಮಾಡ್ತಾನಂತಂದ್ರೆ, ಹ್ಮ್ ಇದು ನಾನು ಏತದಪಿ ಉಕ್ತಂ, ಇನ್ನೊಂದು ಏನ್ ಹೇಳಿದ್ರೆ ನ ಸ್ವರ್ಗ ಫಲಸ್ಯ, ಹ್ಮ್ ಅಂದ್ರೆ ಆ ಸ್ವರ್ಗ ಫಲಕವಾಗಿರ್ತಕ್ಕಂಥ ಕರ್ಮವೆಲ್ಲವೂ ಅಲ್ಲಿ ಏನಾಗೈತಿ ಕರ್ಮಣಸ್ಯ ಹ್ಮ್ ನಿಖಿಲಸ್ಯ ಭುಕ್ತ ಫಲತ್ವಂ ಭವಿಷ್ಯತೀತಿ. ಹ್ಮ್ ಅಂದ್ರೆ ಸಂಪೂರ್ಣ ಅಲ್ಲಿ ಕರ್ಮ ಅನ್ನುವಂತಾದ ಫಲ ಕರ್ಮ ಎಲ್ಲವೂ ಕೂಡ ಹ್ಮ್ ಅದು ಉಪಭೋಗ ಆಗಿರುವುದಿಲ್ಲ ಅಂತ. ಹ್ಮ್ ಅಲ್ಲಿ ಕರ್ಮವೆಲ್ಲವೂ ಕೂಡ ಅದನ್ನ ಅನುಭೋಗ ಮಾಡಿರ್ತೇವೆ ಅನ್ನುವಂಥದ್ದು ಇಲ್ಲ. ಹ್ಮ್ ಆ ಸ್ವರ್ಗ ಫಲಕವಾಗಿರ್ತಕ್ಕಂಥ ಕರ್ಮವೆಲ್ಲವೂ ಕೂಡ ಹ್ಮ್ ಅದು ಸಂಪೂರ್ಣ ಇಷ್ಟು
ಅದು ಭುಕ್ತ ಅಂದ್ರೇನು ಅದನ್ನ ಅನುಭವ ಆಗಿರುವುದಿಲ್ಲ ಅಂತ ಹ್ಮ್ ಅಂತ ಇಲ್ಲಿ ಅವನು ಆಕ್ಷೇಪ ಮಾಡ್ತಾನ ಪೂರ್ವಪಕ್ಷಿ. ಹ್ಮ್ ಸ್ವರ್ಗಫಲಸ್ಯ ಕರ್ಮಣಃ ನಿಖಿಲಸ್ಯ ನ ಭುಕ್ತ ಫಲತ್ವಂ ಭವಿಷ್ಯತಿ ಇತಿ ಹ್ಮ್ ಅಂತ ಇದಿಷ್ಟು ತದೇತತ್ ಅಪೇಶಲಂ. ಹ್ಮ್ ಆದ್ರೆ ಈ ಅಭಿಪ್ರಾಯ ಅನ್ನುವಂಥ ಸರಿಯಲ್ಲ ಅಂತ ಹ್ಮ್ ಈಗ ಅದಕ್ಕೆ ಸಿದ್ಧಾಂತಿ ಹೇಳ್ತಾ ಅದಕ್ಕೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಹ್ಮ್ ಸ್ವರ್ಗಾರ್ಥಂ ಕಿಲ ಕರ್ಮ ಸ್ವರ್ಗಸ್ಥಸ್ಯೈವ ಸ್ವರ್ಗಫಲಂ ನಿಖಿಲಂ ನ ಜನಯತಿ. ಇಲ್ಲಿ ಸ್ವರ್ಗಾರ್ಥವಾಗಿರತಕ್ಕಂಥ ಯಾವ ಕರ್ಮ ಅನ್ನುವಂತಹದ್ದಲ್ಲ. ಹ್ಮ್ ಸ್ವರ್ಗಾರ್ಥಂ ಕಿಲ ಕರ್ಮ ಸ್ವರ್ಗಸ್ಥಸ್ಯೈವ ಸ್ವರ್ಗಫಲಂ ನಿಖಿಲಂ ನ ಜನಯತಿ. ಹ್ಮ್ ಆ ಸ್ವರ್ಗದಲ್ಲಿರುವವನಿಗೆ ಹ್ಮ್ ಆ ಎಲ್ಲಾ ಸ್ವರ್ಗ ಫಲ ಅನ್ನುವಂತಹದನ್ನ ಕೊಡುವುದಿಲ್ಲ ಅಂತ ಹ್ಮ್ ಹಿಂಗ ಹೇಳ್ತಾರಲ್ಲಿ ಕೆಲವರು. ಹ್ಮ್ ಹ್ಮ್ ಕೆಲವ್ರು ಏನ್ ಹೇಳ್ತಾರ, ಆ ಸ್ವರ್ಗಾರ್ಥವಾಗಿರ್ತಕ್ಕಂಥ ಆ ಸ್ವರ್ಗದಲ್ಲಿರುವಂತ ಪುರುಷನಿಗೆ ಹ್ಮ್ ಸಂಪೂರ್ಣ ಆ ಸ್ವರ್ಗ ಫಲ ಅನ್ನುವಂತಹದನ್ನ ನ ಜನಯತಿ, ನಿಖಿಲಂ ನ ಜನಯತಿ ಅಂತ. ಹ್ಮ್ ನಿಖಿಲಂ ಅಂದ್ರೆ ಸಂಪೂರ್ಣ ಅಂತ. ಹ್ಮ್ ಆ ಸ್ವರ್ಗ ಫಲ ಅನ್ನುವಂಥದ್ದು ಸಂಪೂರ್ಣವಾಗಿ ಕೊಡುವುದಿಲ್ಲ ಅಂತ. ಆ ಬಳಿಕ ಸ್ವರ್ಗಚ್ಯುತಸ್ಯಾಪಿ ಕಂಚಿತ್ ಫಲಲೇಶಂ ಜನಯತಿ ಇತಿ. ಹ್ಮ್ ಆ ಸ್ವರ್ಗದಿಂದ ಯಾವನು ಮರಳಿ ಬಂದಾನಲ್ಲ ಅಲ್ಲಿಂದ, ಚ್ಯುತ ಅಂತಂದ್ರೆ ಏನು, ಹ್ಮ್ ಅಲ್ಲಿಂದ ವಾಪಸ್ ಬರುವುದು ಅಂತ. ಹ್ಮ್ ಯಾವನು ಸ್ವರ್ಗದ ಚ್ಯುತನಾಗಿದ್ದಾನೋ ಹ್ಮ್ ಅಲ್ಲಿಂದ, ಯಾಕ ಸ್ವರ್ಗಲೋಕದ ಎಲ್ಲಾ ಭೋಗ ಅನುಭವಿಸಿದ ನಂತರದಲ್ಲಿ ದೇವತೆಗಳು ಹೇಳ್ತಾರ, ನೋಡಪ್ಪ ನೀ ಇಲ್ಲಿವರೆಗೆ ಕರ್ಮ ಮಾಡಿದ್ದಿ, ನೀ ಮಾಡಿದ ಕರ್ಮದ ಫಲ ತೀರ್ತು, ಇನ್ನ ನೀ ಇಲ್ಲಿಂದ ಹೊರಟು ಹೋಗು ಅಂತ ಅಲ್ಲಿಂದ ಅವನು ಕಳಿಸಿಬಿಡ್ತಾರ. ಅವಾಗ ಆ ಸ್ವರ್ಗಚ್ಯುತನಾಗಿದ್ದವನಿಗೂ ಕೂಡ ಅಲ್ಲಿ ಸ್ವರ್ಗ ಫಲಂ ಸ್ವರ್ಗಚ್ಯುತಸ್ಯಾಪಿ ಕಂಚಿತ ಫಲಲೇಶಂ ಜನಯತಿ, ಅಲ್ಲಿ ಬೇರೆ ಒಂದಿಷ್ಟು ಅಲ್ಲಿ ಫಲವನ್ನ ಉಂಟು ಮಾಡ್ತದ ಅಂತೇಳಿ ಹಿಂಗೂ ಕೂಡ ಹೇಳ್ತಾರ ಕೆಲವರು. ಅಲ್ಲಿ ಆ ಸ್ವರ್ಗಚ್ಯುತನಾಗಿರ್ತಕ್ಕಂಥವನಿಗೂ ಕೂಡ ಯಾವುದೋ ಒಂದು ಫಲ ಕಂಚಿತ್ ಅಂದ್ರ ಬೇರೆ ಒಂದಿಷ್ಟು ಫಲ ಅನ್ನುವಂಥದ್ದು ಅದು ಉಂಟು ಮಾಡ್ತದ ಅಂತೇಳಿ ಈ ಪ್ರಕಾರವಾಗಿ ಹೇಳೋರು ಅದಾರ. ಆ ಬಳಕ ಹೇಳಿದ್ರು, ನ ಶಬ್ದ ಪ್ರಮಾಣ ಕಾಲಾನಾಂ ಈದೃಶಿ ಕಲ್ಪನಾ ಅವಕಲ್ಪತೆ. ಅಂದ್ರೆ ಯಾರು ಶಬ್ದ ಪ್ರಮಾಣಕರದಾರೋ, ಅಂದ್ರೆ ಶ್ರುತಿಗಳನ್ನ ಪ್ರಮಾಣ ಅಂತ ಒಪ್ತಾ ಇದ್ದಾರೋ ಅಂಥವರಿಗೆ ಈ ಕಲ್ಪನೆ ಅನ್ನುವಂತಹದ್ದು ಹೊಂದುಗಡೆ ಆಗುವುದಿಲ್ಲ ಅಂತ. ಅಂದ್ರೆ ಶ್ರುತಿ ಅನ್ನುವಂತಹದ್ದು ಹಾಗೇನು ಹೇಳೋದಿಲ್ಲ ಅಂತ. ಶ್ರುತಿ ಈ ಪ್ರಕಾರವಾಗಿ ಏನಾದ್ರೂ ಹೇಳ್ತದೇನು ಅಂತಂದ್ರೆ ಅವರು ಹೇಳೋದಿಲ್ಲ ಅಂತ ಹೇಳ್ತಾರೆ. ಇಂಥ ಕಲ್ಪನೆ ಅನ್ನುವಂತಹದ್ದು ಯಾರು ಶಬ್ದ ಶ್ರುತಿನೇ ಪ್ರಮಾಣ ಅಂತ ಹೇಳಿ ಒಪ್ಪಿಕೊಳ್ತಾ ಇದ್ದಾರಲ್ಲ ಅವರಿಗೆ ಇಂಥ ಕಲ್ಪನಾ ಅನ್ನುವಂತಹದ್ದು ಇದು ಯೋಗ್ಯ ಆಗುವುದಿಲ್ಲ ಅಂತ ಇಲ್ಲಿ ಆಚಾರ್ಯರು ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹ ಬಾಂಡೇತು ಸ್ನೇಹ ಲೇಷ ಅನುವೃತ್ತಿರ್ದೃಷ್ಟ ತ್ವಾತ್ ಉಪಪದ್ಯತೆ. ಇನ್ನ ಎಣ್ಣೆ ಪಾತ್ರೆ ಏನೈತಲ್ಲ, ಆ ಎಣ್ಣೆ ಪಾತ್ರದಲ್ಲಿ ಆದ್ರೂ ಸ್ವಲ್ಪ ಒಂದಿಷ್ಟು ಎಣ್ಣೆ ಅನ್ನುವಂತಹದ್ದು ಅದು ಉಳಿದುಕೊಂಡದ ಅಂತ ಹೇಳ್ತಾರಲ್ಲ, ಅದು ನಮಗ್ ಕಂಡು ಬಂದದ್ದು. ಎಣ್ಣೆ ತೆಗೆದ್ರೂ ಕೂಡ ಒಂದಿಷ್ಟು ಎಣ್ಣೆ ಅನ್ನುವಂತಹದ್ದು ಅಲ್ಲಿ ಉಳಿದುಕೊಂಡಿರುವಂತಹದ್ದು ಕಂಡು ಬರ್ತದ, ಅದು ಹೊಂದುತ್ತದ. ಆ ದೃಷ್ಟಾಂತ ಏನೋ ಸರಿ ಅದದು ಅಂತ ಹೇಳ್ತಾರ ಅವ್ರು. ಇಲ್ಲಿ ಆ ದೃಷ್ಟಾಂತೊಳಗ ಅದನ್ನ ನಾವು ಎಲ್ಲಿ ಒಪ್ಕೋಬಹುದು ಅಂತದನ್ನ. ಸ್ನೇಹ ಬಾಂಡೇತು ಸ್ನೇಹ ಲೇಷ ಅನುವೃತ್ತಿ ದೃಷ್ಟತ್ವಾತ್ ಉಪಪದ್ಯತೆ ತಥಾ ಸೇವಕಸ್ಯ ಉಪಕರಣ ಲೇಷ ಅನುವೃತ್ತಿಶ್ಚ ದೃಶ್ಯತೆ. ಹಾಗೆ ಒಬ್ಬ ಸೇವಕನಾಗಿರ್ತಕ್ಕಂಥವನು ಒಂದಿಷ್ಟು ಉಪಕರಣ ತೆಗೆದುಕೊಂಡು ಹೋಗಿದಾನಲ್ಲ, ಅಲ್ಲಿ ಹೋದಾಗ ಅವೆಲ್ಲ ಖಾಲಿ ಆದವು ಅಂತಂದ್ರೆ, ಅವನು ತೆಗೆದುಕೊಂಡಿರ್ತಕ್ಕಂಥ ಉಪಕರಣ ಖಾಲಿ ಆದಾಗ ಅಲ್ಲಿ ಛತ್ರ ಪಾದುಕೆ ಏನು ಉಳಿತಾವಲ್ರಿ, ಅದು ಉಳಿದುಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ, ಅದು ನಮ್ಗೆ ಕಂಡು ಬರ್ತದ. ಆದ್ರೆ ಆ ದೃಷ್ಟಾಂತ ಇಲ್ಲಿ ಹೊಂದಲೇ ಆಗೋಲ್ಲ ಅಂತ ಹೇಳ್ತಾರ ಅವರು. ತಥಾ ಸೇವಕಸ್ಯ ಉಪಕರಣಲೇಶ ಅನುವೃತ್ತಿಶ್ಚ ದೃಶ್ಯತೆ ನತು ಇಹ ತಥಾ ಸ್ವರ್ಗ ಫಲಸ್ಯ ಕರ್ಮಣಃ ಲೇಶಾನುವೃತ್ತಿರ್ದೃಶ್ಯತೆ. ಆದ್ರೆ ಇಲ್ಲಿ
ಆ ಸ್ವರ್ಗಲೋಕದಲ್ಲಿ ಏನದಾನಲ್ರಿ ಹ್ಮ್ ಅಲ್ಲಿ ಆ ಕರ್ಮದ ಒಂದು ಲೇಷ ಅನ್ನುವಂತಹದ್ದು ಅದು ಅವನನ್ನ ಅನುಸರಿಸಿಕೊಂಡು ಬರ್ತದನ್ನುವಂತಹದ್ದನ್ನ ನಾವು ಎಲ್ಲಿಯೂ ಕಂಡಿಲ್ಲ ಅಂತ ಹೇಳ್ತಾರೆ. ಹ್ಮ್ ನತು ಇಹ ತಥಾ ಸ್ವರ್ಗಫಲಸ್ಯ ಕರ್ಮಣಃ ಸ್ವರ್ಗಫಲಸ್ಯ ಹ್ಮ್ ಅವನು ಮಾಡಿರ್ತಕ್ಕಂಥ ಕರ್ಮದ ಒಂದು ಸ್ವರ್ಗ ಫಲ ಅನ್ನುವಂತಹದ್ದು ಏನದ ಅದನ್ನ ಅನುಭವಿಸಿದ ನಂತರದೊಳಗ ಲೇಷ ಅನುವೃತ್ತಿ ನತು ಇಹ ದೃಶ್ಯತೆ ಅಂತ ಹ್ಮ್ ಅಲ್ಲಿ ಸ್ವಲ್ಪ ಅವಶೇಷ ಉಳಿತದ ಹ್ಮ್ ಅದನ್ನ ತಗೊಂಡು ಬರ್ತಾನೆ ಅನ್ನುವಂತಹದ್ದು ಅದು ಅನುಸರಿಸಿಕೊಂಡು ಬರ್ತದಂತ. ಯಾವುದೋ ಕರ್ಮದ ಲೇಷ ಅನ್ನುವಂತಹದ್ದು ಹ್ಮ್ ಅದು ಅನುಸರಿಸಿಕೊಂಡು ಬರ್ತದ ಅಂತ ಹೇಳಿ ಹ್ಮ್ ನಮ್ಗೆ ಎಲ್ಲಿಯೂ ಕಂಡು ಬಂದಿಲ್ಲ ಅಂತ ಹ್ಮ್ ಇಲ್ಲಿ ಆಚಾರ್ಯ ಹೇಳಿದರು. ಹ್ಮ್ ನಾಪಿ ಕಲ್ಪಯಿತು ಶಕ್ಯತೆ ಹ್ಮ್ ಹಂಗ ಕಲ್ಪನಾ ಮಾಡಾಕು ಕೂಡ ಆಗೋದಿಲ್ಲ ಅಂತಾರ ಅವ್ರು. ಹ್ಮ್ ಹಂಗ ನಾವು ಕಲ್ಪಿಸ್ತೇವಂದ್ರೂ ಕೂಡ ಹ್ಮ್ ಅದು ಹೊಂದೋದಿಲ್ಲ. ಯಾಕಂದ್ರೆ ಸ್ವರ್ಗ ಫಲತ್ವ ಶಾಸ್ತ್ರ ವಿರೋಧಾತ್ ಹ್ಮ್ ಇಲ್ಲಿ ಸ್ವರ್ಗ ಫಲವನ್ನ ಹೇಳ್ತಕ್ಕಂತ ಶಾಸ್ತ್ರಗಳು ಹ್ಮ್ ಶ್ರುತಿಗಳು ಅಂತ ಏನದಾವಲ್ರಿ ಈಗ ಹ್ಮ್ ಅವುಗಳಿಗೆ ವಿರೋಧ ಆಕೈತಿ ಅಂತ. ಹ್ಮ್ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಹ್ಮ್ ಪುಣ್ಯ ಕ್ಷೀಣ ಆದ ಬಳಿಕ ಮರ್ತ್ಯ ಲೋಕಕ್ಕೆ ಮತ್ತೆ ವಾಪಸ್ ಬರ್ತಾನ ಅಂತೇಳಿ ಹ್ಮ್ ಶ್ರುತಿಗಳು ಹೇಳ್ತಾ ಇದ್ದಾವಲ್ರಿ. ಹ್ಮ್ ಮತ್ತ ಅಲ್ಲಿ ಏನಾದ್ರ ಕರ್ಮದ ಶೇಷವನ್ನು ತಗೊಂಡು ಬರ್ತಾನಂತ ಹೇಳ್ತಾವೆ ಶ್ರುತಿಗಳು? ಹ್ಮ್ ಇಲ್ಲ, ಅಲ್ಲಿ ಸಂಪೂರ್ಣ ಕರ್ಮದ ಫಲವನ್ನ ಅನುಭವಿಸ್ಕೊಂಡೇ ಬರ್ತಾನ ಅಂತ ಹೇಳಿ ಈಗ ಶ್ರುತಿಗಳು ಹೇಳ್ತಾ ಇದ್ದಾವಲ್ಲ. ಹ್ಮ್ ಆದ್ರಿಂದ ಆ ಶ್ರುತಿಗೆ ಇಲ್ಲಿ ಸ್ವಲ್ಪ ವಿರೋಧ ಬರ್ತದ ಅಂತ. ಹ್ಮ್ ಅವಶ್ಯಂ ಚ ಏತದೇವಂ ವಿಜ್ಞೇಯಂ ನ ಸ್ವರ್ಗ ಫಲಸ್ಯ ಇಷ್ಟಾದೇಹೇ ಕರ್ಮಣಃ ಭಾಂಡಾನುಸಾರಿ ಸ್ನೇಹವತ್ ಏಕದೇಶೋ ಅನುವರ್ತಮಾನಃ ಅನುಶಯ ಇತಿ. ಆದ್ದರಿಂದ ಇಲ್ಲಿ ಸ್ವರ್ಗ ಫಲಕವಾಗಿರ್ತಕ್ಕಂಥ ಇಷ್ಟಾದಿ ಕರ್ಮದೊಳಗ ಹ್ಮ್ ಈಗ ಇಷ್ಟಾದಿ ಕರ್ಮಗಳನ್ನ ಮಾಡೋದ್ರಿಂದ ಅವು ನಮಗೆ ಸ್ವರ್ಗ ಫಲಗಳನ್ನ ಕೊಡ್ತಾ ಇದ್ದಾವೆ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಸ್ವರ್ಗ ಫಲಕ ಅಂದ್ರೆ ಇದು ಸ್ವರ್ಗದ ಫಲವನ್ನ ಕೊಡ್ತಕ್ಕಂತ ಹ್ಮ್ ಆ ಸ್ವರ್ಗದ ಭೋಗಗಳೇನದಾವಲ್ರಿ ಹ್ಮ್ ಆ ಸ್ವರ್ಗಾದಿ ಭೋಗಗಳನ್ನ ಕೊಡ್ತಕ್ಕಂತ ಯಾವ ಇಷ್ಟಾದಿ ಕರ್ಮಗಳು ಅದಾವಲ್ಲ ಹ್ಮ್ ಅದ್ರೊಳಗ ಅದಕ್ಕಂದ್ರ ಅವರು ಸ್ವರ್ಗ ಫಲಸ್ಯ ಇಷ್ಟಾದೇಹೇ ಕರ್ಮಣಃ ಭಾಂಡಾನುಸಾರಿ ಸ್ನೇಹವತ್ ಅಂದ್ರೆ ಪಾತ್ರೆಯಲ್ಲಿರ್ತಕ್ಕಂಥ ಎಣ್ಣೆ ಅಂತ. ಹ್ಮ್ ಪಾತ್ರೆಯೊಳಗೆ ಹೆಂಗ ಎಣ್ಣೆ ಅನ್ನುವಂತಹದ್ದು ಅಲ್ಲಿ ಅನುವರ್ತಿಸಿಕೊಂಡು ಬರ್ತದಲ್ಲ, ಹ್ಮ್ ಹಾಗೆ ಇಲ್ಲಿ ಸ್ನೇವತ್ ಏಕದೇಶೋ ಅನುವರ್ತಮಾನ ಅಂದ್ರೆ ಅದು ಒಂದು ಏಕದೇಶ ಅಂತಂದ್ರೆ ಏನು, ಒಂದು ಭಾಗ ಅನ್ನುವಂತಹದ್ದು ಹ್ಮ್ ಅದು ಅವಶೇಷವಾಗಿ ಹ್ಮ್ ಅಲ್ಲಿ ಅನುಸರಿಸಿಕೊಂಡು ಬರ್ತದ ಅನ್ನುವಂಥದ್ದು ಸರಿಯಲ್ಲ ಅಂತ. ಹ್ಮ್ ಯಾಕೆ ಇದನ್ನ ನಾವು ಅವಶ್ಯವಾಗಿ ಒಪ್ಪಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಹ್ಮ್ ಆಚಾರ್ಯರು. ಹ್ಮ್ ಅಲ್ಲಿ ಆ ಎಣ್ಣೆ ಪಾತ್ರೆಯೊಳಗ ಎಣ್ಣೆ ಸುರಿದು ತೆಗೆದ್ರೂ ಕೂಡ ಹ್ಮ್ ಅಲ್ಲಿ ಸ್ವಲ್ಪ ಎಣ್ಣೆ ಅನ್ನುವಂತಹದ್ದು ಹೆಂಗ ಪಾತ್ರೆಯೊಳಗೆ ಅನುಸರಿಸಿಕೊಂಡು ಬರ್ತದಲ್ಲ, ಹ್ಮ್ ಹಂಗ ಇಲ್ಲಿ ಹ್ಮ್ ಸ್ವರ್ಗದ ಫಲ ಅನ್ನುವಂತಹದ್ದು ಹ್ಮ್ ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ಹ್ಮ್ ನಮಗೇನು ಸ್ವರ್ಗದ ಫಲ ಸಿಗ್ತದಲ್ಲ, ಹ್ಮ್ ಅದನ್ನ ಅನುಭವಿಸಿದ ನಂತರದೊಳಗ ಒಂದಿಷ್ಟು ಸ್ವಲ್ಪ ಶೇಷ ಭಾಗ ಅನ್ನುವಂತಹದ್ದು ಅದು ಅನುಸರಿಸಿಕೊಂಡು ಬರ್ತದ ಅನ್ನುವಂತಹದ್ದನ್ನ ನಾವು ಒಪ್ಲಿಕ್ಕೆ ಆಗಂಗಿಲ್ಲ ಅಂತ. ಹ್ಮ್ ಯಾಕೆ ಈ ಮಾತನ್ನ ಅವಶ್ಯ ಒಪ್ಲೇಬೇಕಂತ ಹೇಳ್ತಾ ಇದ್ದಾರೆ ಅದು. ಹ್ಮ್ ಅಲ್ಲಿ ಅನುಶಯ ಅನ್ನುವಂತಹದ್ದು ಒಂದು ಭಾಗ ಅನ್ನುವಂತಹದ್ದು ಹ್ಮ್ ಅಲ್ಲಿ ಸ್ವಲ್ಪ ಭಾಗ ಅನ್ನುವಂಥದ್ದು ಉಳಿತದ ಅನ್ನುವಂಥದ್ದು ಇದು ಹ್ಮ್ ಸರಿಯಲ್ಲ ಅಂತೇಳಿ ಹೇಳಿದರು. ಹ್ಮ್ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಯದಿ ಹಿ ಏನ ಸುಕೃತೇನ ಕರ್ಮಣ ಹ್ಮ್ ಇಷ್ಟಾದಿನ ಸ್ವರ್ಗಂ ಅನುಭೂವನ್ ತಸ್ಯೈವ ಕಶ್ಚಿತ್ ಏಕದೇಶಃ ಅನುಶಯಃ ಕಲ್ಪೇತ. ಹ್ಮ್ ಯದಿ ಅಂತಂದ್ರೆ ಇಲ್ಲಿ ಒಂದು ವೇಳೆ ಅಂತ. ಹ್ಮ್ ಯಾಕನ್ನೋದು ಹೇಳ್ತಾ ಇದ್ದಾರೆ ಅವರಲ್ಲಿ. ಈ ಏನ ಸುಕೃತೇನ ಕರ್ಮಣ ಹ್ಮ್ ಅಂದ್ರ ಯಾವ ಇಲ್ಲಿ ಇಷ್ಟಾದಿ ಆ ಪುಣ್ಯ ಕರ್ಮಗಳಂತ ಏನದಾವಲ್ರಿ, ಹ್ಮ್ ಆ ಇಷ್ಟಾದಿ ಪುಣ್ಯ ಕರ್ಮಗಳಿಂದ ಹ್ಮ್ ಅದಕ್ಕಂದ್ರೆ ಅವರು ಸುಕೃತೇನ ಅಂದ್ರೆ ಏನು, ಪುಣ್ಯ ಕರ್ಮದಿಂದ ಅಂತ. ಏನ ಸುಕೃತೇನ ಕರ್ಮಣ ಅಂತಂದ್ರೆ ಏನು, ಹ್ಮ್ ಇಷ್ಟಾದಿ ಯಾವ ಪುಣ್ಯ ಕರ್ಮದಿಂದ ಹ್ಮ್ ಕರ್ಮಣ ಸ್ವರ್ಗಂ ಹ್ಮ್ ಅನ್ವಭೂವನ್
ತಸ್ಯೈವ ಕಶ್ಚಿತ್ ಏಕದೇಶ ಅನುಶಯ ಕಲ್ಪೇತ. ಆ ಸ್ವರ್ಗವನ್ನ ಅನುಭವಿಸಿದ ನಂತರದಲ್ಲಿ ಹ್ಮ್ ಅದರದ್ದೇ ಆಗಿರ್ತಕ್ಕಂಥ ಒಂದು ಅಂಶ ಅನ್ನುವಂತಹದ್ದು, ಹ್ಮ್ ಅಲ್ಲಿ ಅನುಶಯ ಅನ್ನುವಂತಹದ್ದನ್ನ ಅಲ್ಲಿ ಕಲ್ಪಿಸಿದರ ಹ್ಮ್ ಸ್ವರ್ಗಂ ಅನ್ವಭೂವನ್ ತಸ್ಯೈವ ಕಶ್ಚಿತ್ ಏಕದೇಶ ಅನುಶಯ ಕಲ್ಪೇತ ಅಂದ್ರೆ ಒಂದ್ ವೇಳೆ ಕಲ್ಪಿಸಿದ್ದಾದ್ರೆ ಹ್ಮ್ ತಥೋ ರಮಣೀಯ ಏವ ಏಕೋ ಏವೈಕೋ ಅನುಶಯ ಸ್ಯಾತ್ ನ ವಿಪರೀತಃ. ಹ್ಮ್ ಹಾಗಲ್ಲಿ ರಮಣೀಯವಾಗಿರ್ ಇಲ್ಲಿ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹ್ಮ್ ಇಲ್ಲಿ ರಮಣೀಯವಾಗಿರ್ತಕ್ಕಂಥದ್ದು ಹ್ಮ್ ಅಂದ್ರೆ ಯಾರು ಒಳ್ಳೆ ಕರ್ಮಗಳನ್ನ ಮಾಡಿರ್ತಾ ಇದ್ದಾರೋ ಹ್ಮ್ ಅದು ಒಂದು ಮಾತ್ರ ಅಲ್ಲಿ ಅವಶೇಷವಾಗಿ ಉಳ್ಕೊಂಡಿರ್ತದ. ಹ್ಮ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಹ್ಮ್ ಅಂದ್ರೆ ಕೆಟ್ಟ ಕರ್ಮಗಳನ್ನ ಮಾಡಿದ್ದ ಅಂತಂದ್ರ ಹ್ಮ್ ಅದು ಅನುಶಯವಾಗಿ ಉಳಿಲಾರದು ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ನಾವು ಅನುಶಯವನ್ನ ಕಲ್ಪಿಸಿದ್ದಾದ್ರೆ ಹ್ಮ್ ಆಗ ಅಲ್ಲಿ ಶ್ರುತಿಗೆ ಸ್ವಲ್ಪ ವಿರೋಧ ಅನ್ನುವಂಥದ್ದು ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಹಾ, ಅದಕ್ಕೇನ್ ಹೇಳಿದ್ರು, ಕಲ್ಪೇತ ಯದಿ ಹಿ ಏನ ಸುಕೃತೇನ ಕರ್ಮಣ ಇಷ್ಟಾದಿನ ಸ್ವರ್ಗಫಲಂ ಅನ್ವಭುವನ್ ತಸ್ಯೈವ ಕಶ್ಚಿತ್ ಏಕದೇಶಃ ಅನುಶಯ ಕಲ್ಪೇತ ತಥೋ ರಮಣೀಯ ಏವ ಏಕ ಅನುಶಯ ಸ್ಯಾತ್ ನ ವಿಪರೀತಃ. ಅಂದ್ರೆ ಅದರೊಳಗು ಅನುಶಯ ಯಾವುದಪ್ಪ ಅಂತಂದ್ರೆ ಹ್ಮ್ ಉತ್ತಮ ಅಂದ್ರೆ ಒಳ್ಳೆ ಕರ್ಮ ಪುಣ್ಯ ಕರ್ಮಗಳನ್ನ ಮಾಡಿದ್ದು ಮಾತ್ರ ಅಲ್ಲಿ ಅವಶೇಷವಾಗಿ ಅನುಶಯ ಉಳಿತದ. ಹ್ಮ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತಂದ್ರೆ ಅಲ್ಲಿ ಕಪ್ಪು ಎಚರಣ ಅಂತ ಹೇಳ್ಯಾರಲ್ರಿ, ಹೌದು ಆ ಕೆಟ್ಟ ಕರ್ಮವನ್ನ ಮಾಡಿರ್ತಕ್ಕಂಥದ್ದು ಅದು ಅನುಶಯ ಉಳಿಲಾರದು ಅಂತ ಈ ತರವನ್ನ ನಾವು ಕಲ್ಪನಾ ಮಾಡಿಕೊಂಡಿದ್ದಾದರೆ ಹ್ಮ್ ತತ್ರ ಇಯಂ ಅನುಶಯ ವಿಭಾಗ ಶ್ರುತಿ ಉಪರುದ್ದೇತ. ಹ್ಮ್ ಈ ರೀತಿ ನಾವು ಹಿಂಗ ಮಾಡ್ಕೊಂಡಿದ್ದಾದ್ರೆ ಅಲ್ಲಿ ಶ್ರುತಿಗೆ ಸ್ವಲ್ಪ ವಿರೋಧ ಅನ್ನುವಂತಹದ್ದು ಬರ್ತದ ಅಂತ ಹೇಳ್ತಾರ ಅವಾಗ. ಹ್ಮ್ ಯಾಕ ಶ್ರುತಿ ಏನ್ ಹೇಳ್ತದ, ತದ್ದಿಹ ರಮಣೀಯ ಚರಣಾಹ ಹ್ಮ್ ಅತ ಯ ಇಹ ಕಪೂಯ ಚರಣಾಹ ಇತಿ. ಅಂದ್ರೆ ಅಲ್ಲಿ ಶ್ರುತಿ ಏನ್ ಹೇಳ್ಕೊಂಡ್ರೆ ಯಾರು ಇಲ್ಲಿ ರಮಣೀಯವಾಗಿರ್ತಕ್ಕಂಥ ಹ್ಮ್ ಅಂದ್ರೆ ಒಳ್ಳೆ ಕರ್ಮಗಳನ್ನ ಆಚರಣೆ ಮಾಡಿದ್ದಾರೋ ಹ್ಮ್ ಮತ್ತು ಯಾರು ಇದಕ್ಕ ಹ್ಮ್ ಕಪೂಯ ಚರಣ ಅಂದ್ರೆ ಏನು, ಹ್ಮ್ ಪಾಪ ಕರ್ಮ ಕೆಟ್ಟ ಕರ್ಮಗಳನ್ನು ಮಾಡಿದಾರೋ ಹ್ಮ್ ಅಂತ ಅಲ್ಲಿ ವಿಂಗಡಣೆ ಮಾಡಿದಾರ. ಅಲ್ಲಿ ಹೌದು ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಹ್ಮ್ ಇಲ್ಲಿ ವಿಂಗಡಣೆ ಅನ್ನುವಂತಹದ್ದು ಏನ್ ಮಾಡಿದಾರಲ್ಲ ಹ್ಮ್ ಅಂತ ಒಂದು ಅನುಶಯ ಶ್ರುತಿಗೆ ಅಲ್ಲಿ ಹ್ಮ್ ವಿರುದ್ಧ ಅನ್ನುವಂತಹದ್ದು ಆಗ್ತದ ಅಂತ ಆಚಾರ್ಯ ಹೇಳಿದರು. ಹ್ಮ್ ತಸ್ಮಾತ್ ಆದ್ದರಿಂದ ಹ್ಮ್ ಆಮುಸ್ಮಿಕ ಫಲೇ ಕರ್ಮ ಜಾತೆ ಉಪಭುಂಕ್ತೆ ಅವಶಿಷ್ಟಂ ಐಹಿಕ ಫಲಂ ಕರ್ಮಾಂತರ ಜಾತಂ ಅನುಶಯ ತದ್ವಂತರೋ ಅವರೋಹಂತಿ. ಇಲ್ಲಿ ಆಚಾರ್ಯ ಹೇಳಿದ್ರು ಆಮುಷ್ಮಿಕ ಫಲೇ ಕರ್ಮ ಜಾತ ಉಪಭುಂಕ್ತೆ. ಹ್ಮ್ ಆಮುಷ್ಮಿಕ ಫಲವುಳ್ಳಂತ ಕರ್ಮ, ಹ್ಮ್ ಆಮುಷ್ಮಿಕ ಅಂತಂದ್ರ ನಾವು ಮಾಡ್ತಕ್ಕಂತ ಒಂದು ಸ್ವರ್ಗಲೋಕದೊಳಗ ಯಾವ ಫಲವನ್ನ ಅನುಭೋಗಿಸ್ಲಿಕ್ಕೆ ಹತ್ತಿದೇವಲ್ಲ ಹ್ಮ್ ಅದಕ್ಕೆ ಆಮುಷ್ಮಿಕ ಫಲ ಅಂತ ಕರೀತಾರ. ಹ್ಮ್ ಅದು ಆಮುಷ್ಮಿಕ ಫಲ ಅನ್ನುವಂತಹದ್ದು ಆ ಕರ್ಮವನ್ನ ಉಪಭೋಗ ಮಾಡ್ತೇವಲ್ಲಿ. ಹ್ಮ್ ಅದು ಮಾಡಿದ ಬಳಿಕ ಉಳಿದಿರ್ತಕ್ಕಂಥ ಐಹಿಕ ಫಲ ಅದಲ್ಲ, ಅಂದ್ರೆ ಈ ಲೋಕದಲ್ಲಿ ಅನುಭೋಗ ಮಾಡ್ತಕ್ಕಂಥದ್ದು ಫಲಕ್ಕೆ ಐಹಿಕ ಫಲ ಅಂತ ಕರೀತಾರೆ. ಹ್ಮ್ ಹ್ಮ್ ಐಹಿಕ ಫಲ ಅಂದ್ರೆ ಏನು, ನಾವು ಮರ್ತ್ಯ ಲೋಕದೊಳಗ ಅನುಭವ ಮಾಡಿ ಏನು ಕರ್ಮದ ಫಲ ಅನುಭೋಗ ಮಾಡಿರ್ತೇವಲ್ಲ ಹ್ಮ್ ಅದು ಅವಶೇಷವಾಗಿ ಅಲ್ಲಿ ಉಳಿತೈತಂತದು. ಹ್ಮ್ ಅದು ಅತಿಶಯವಾಗಿ ಉಳಿತದ. ಹ್ಮ್ ಅದನ್ನ ತಗೊಂಡು ಬರ್ತಾನೆ ಅಂತ ನಾವು ಹೇಳ್ಬೇಕೆ ಹೊರತು ಹ್ಮ್ ಅಲ್ಲಿ ಸ್ವರ್ಗಲೋಕದ ಒಂದು ಫಲ ಅಲ್ಲಿ ಭೋಗ ಅನ್ನುವಂತಹದ್ದು ಅದು ಕೊಟ್ಟ ಬಳಿಕ ಅದು ಸಂಪೂರ್ಣ ಮುಗಿದು ಹೋಗ್ಬಿಡ್ತೈತೆ. ಅದು ಹ್ಮ್ ಆಮುಷ್ಮಿಕ ಫಲವನ್ನು ಸಂಪೂರ್ಣ ಅಲ್ಲೇ ಉಪಭೋಗ ಮಾಡಿಬಿಡ್ತಾನ ಅವನು. ಹ್ಮ್ ಮತ್ತ ಅಲ್ಲಿ ಯಾವುದು ಅತಿಶಯವಾಗಿ ಉಳಿತದ, ಹ್ಮ್ ಅನುಶಯವಾಗಿ ಉಳಿತಕ್ಕಂಥದ್ದು ಯಾವುದು ಅಂತಂದ್ರೆ ಹ್ಮ್ ಇಲ್ಲಿ ಮತ್ತೊಂದು ಯಾವುದು ಐಹಿಕ ಫಲ. ಹ್ಮ್ ಐಹಿಕ ಅಂದ್ರೆ ಇಹಲೋಕದಲ್ಲಿ ಅನುಭೋಗ ಮಾಡ್ತಕ್ಕಂಥ ಆ ಕರ್ಮದ ಫಲ ಅನ್ನುವಂತಹದ್ದು ಅದು ಅನುಶಯವಾಗಿ ಉಳಿತದ. ಹ್ಮ್ ಅದನ್ನ ಇಲ್ಲಿ ತಗೊಂಡು ಈ ಲೋಕಕ್ಕೆ ಬರ್ತಾನ ಅಂತ, ಹ್ಮ್ ಅದರಿಂದ ಕೂಡ್ಕೊಂಡು ಇಲ್ಲಿ ಇಷ್ಟಾಧಿಕಾರಿಗಳು ಹ್ಮ್ ಇಲ್ಲಿ ಇಳಿದು ಬರ್ತಾ ಇದ್ದಾರೆ ಅಂತ. ಹ್ಮ್ ಐಹಿಕ ಫಲಂ ಕರ್ಮಾಂತರ ಜಾತಂ ಅನುಶಯ ತದ್
ತದ್ವಂತೋ ಅವರೋಹಂತಿತಿ. ಹ್ಮ್ ಅಂದ್ರೆ ಅಲ್ಲಿ ಇಷ್ಟಾಧಿಕಾರಿಯಾಗಿರ್ತಕ್ಕಂಥವ್ರು ಹ್ಮ್ ಆ ಒಂದು ಕರ್ಮದ ಫಲದಿಂದ ಹ್ಮ್ ಅಂದ್ರೆ ಯಾವುದು ಐಹಿಕವಾಗಿರ್ತಕ್ಕಂಥ ಯಾವ ಕರ್ಮ ಸಮೂಹ ಅನ್ನುವಂತಹದ್ದು ಅದು. ಹ್ಮ್ ಐಹಿಕ ಫಲವನ್ನ ಕೊಡ್ಲಿಕ್ಕೆ ಯಾವ ಕರ್ಮ ಅನ್ನುವಂತಹದ್ದು ಅದಲ್ಲ, ಹ್ಮ್ ಆ ಆ ಕರ್ಮದ ಸಮೂಹ ಅನ್ನುವಂಥದ್ದು ಇಲ್ಲಿ ಅನುಶಯ ಅಂತ. ಹ್ಮ್ ಅದರ ಜೊತೆಯಲ್ಲಿನೇ ಇವರು ಇಳಿದು ಬರ್ತಾರೆ ಅಂತ ಈ ರೀತಿಯಾಗಿ ಹೇಳಬೇಕು ಅಂತ ಹ್ಮ್ ಹೇಳಿದ್ರಿನ್ನ. ಹ್ಮ್ ಇನ್ನ ಮುಂದಿನ ಭಾಷ್ಯದಲ್ಲಿ ಹೇಳ್ತಾರೆ, ಹ್ಮ್ ಇಲ್ಲಿ ನಿರುಶಯನವಾದ ಯುಕ್ತಿಗಳ ಒಂದು ಖಂಡನೆ. ಹ್ಮ್ ಯದುಕ್ತಂ ಹ್ಮ್ ಯತ್ಕಿಂಚ ಇತ್ಯ ವಿಶೇಷ ಪರಾಮರ್ಶಾತ್ ಹ್ಮ್ ಸರ್ವಸ್ಯ ಇಹ ಕೃತಸ್ಯ ಕರ್ಮಣಃ ಹ್ಮ್ ಫಲೋಪಭೋಗೇನ ಅಂತಂ ಪ್ರಾಪ್ಯ ನಿರನುಶಯ ಅವರೋಹಂತಿ ಇತಿ. ಹ್ಮ್ ಪೂರ್ವದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಇಲ್ಲಿ ಯತ್ಕಿಂಚ ಹ್ಮ್ ಅಂದ್ರೆ ಎಷ್ಟು ಕರ್ಮ ಮಾಡಿದಾನೋ ಹ್ಮ್ ಅಷ್ಟನ್ನ ಅವನು ಅಲ್ಲಿ ಉಪಭೋಗ ಮಾಡ್ತಾನ ಅಂತ. ಹ್ಮ್ ಎಷ್ಟು ಕರ್ಮ ಮಾಡಿರ್ತಾನೋ ಅಂತೇಳಿ ಅಲ್ಲಿ ಅವಿಶೇಷವಾಗಿ ಹ್ಮ್ ಅಂದ್ರೆ ಸಾಮಾನ್ಯವಾಗಿ ಅಂತ ಹ್ಮ್ ಅಲ್ಲಿ ಪರಾಮರ್ಶಿಸಿರುವುದರಿಂದ, ಅಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಕರ್ಮದ ಫಲ ಅನ್ನುವಂತಹದ್ದನ್ನ ಹ್ಮ್ ಅನುಭವಿಸಿ ಅಂತ. ಹ್ಮ್ ಇತ್ತಿ ಅವಿಶೇಷ ಪರಾಮರ್ಶ ಸರ್ವಸ್ಯ ಇಹ ಕೃತಸ್ಯ ಕರ್ಮಣಃ ಅಂದ್ರೆ ಇಹ ಕೃತಸ್ಯ ಕರ್ಮಣಃ ಅಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಹ್ಮ್ ಕರ್ಮದ ಫಲ ಸರ್ವಸ್ಯ ಫಲೋಪಭೋಗೇನ ಅಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ಅಲ್ಲಿ ಸಂಪೂರ್ಣವಾಗಿ ಉಪಭೋಗ ಮಾಡ್ತಾನೆ. ಹ್ಮ್ ಅಂತಂ ಪ್ರಾಪ್ಯ, ಅಂತಂ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಅನುಭವಿಸಿ ಕೊನೆಯನ್ನ ಮುಟ್ಟಿ ಅಂತ. ಹ್ಮ್ ಅಲ್ಲಿ ಯಾವ ಅನುಶಯ ಅನ್ನುವಂತಹದ್ದು ಇಲ್ಲದೆ ಅವನು ಅವರೋಹತಿ ಅಂದ್ರೆ ಇಳಿದು ಬರ್ತಾನ ಅಂತ. ಹ್ಮ್ ಅಂತಂ ಪ್ರಾಪ್ಯ ನಿರನುಶಯ. ಹ್ಮ್ ನಿರನುಶಯ ಅಂತಂದ್ರೆ ಏನು, ಹ್ಮ್ ಅಲ್ಲಿ ಯಾವ ಅವಶೇಷವೂ ಉಳಿಲಾರ್ದಂಗಂತ ಹ್ಮ್ ಅವನು ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಹಿಂಗ ಅಲ್ಲಿ ಒಂದು ಹಿಂದ್ ಹೇಳ್ಕೊಂಡ್ ಬಂದಿದ್ದನ್ನ ಈ ಮಾತನ್ನ ಪೂರ್ವಪಕ್ಷಿ ಹೇಳ್ಕೊಂಡ್ ಬಂದಿದ್ದಲ್ಲಿ ಹ್ಮ್ ನ ಏತದೇವಂ ಹ್ಮ್ ಆದ್ರೆ ಇದು ಸರಿಯಲ್ಲ ಅಂತ ಈ ರೀತಿ ಏನು ಆಕ್ಷೇಪ ಮಾಡಿದ್ನಲ್ಲ ಹ್ಮ್ ಅದು ಸರಿಯಾದದ್ದಲ್ಲ. ಹ್ಮ್ ಯಾಕಂತಂದ್ರೆ ಅದನ್ನ ಆಚಾರ್ಯ ಉತ್ತರ ಕೊಡ್ತಾರೆ ಅವರು. ಹ್ಮ್ ಅನುಶಯ ಸದ್ಭಾವಸ್ಯ ಅವಗಮಿತತ್ವಾತ್ ಯತ್ಕಿಂಚಿದಿಹ ಕೃತಂ ಆಮುಷ್ಮಿಕ ಫಲಂ ಕರ್ಮ ಆರಬ್ಧ ಭೋಗಂ ತತ್ಸರ್ವಂ ಫಲೋಪಭೋಗೇನ ಕ್ಷಪಯಿತ್ವಾ ಇತಿ ಗಮ್ಯತೆ. ಹ್ಮ್ ಅನುಶಯ ಸದ್ಭಾವಸ್ಯ ಅವಗಮಿತತ್ವಾತ್. ಹ್ಮ್ ಯಾಕಂದ್ರೆ ಅಲ್ಲಿ ಅನುಶಯ ಅನ್ನುವಂತಹದ್ದು ಅದ ಅಂತ, ಹ್ಮ್ ಅಲ್ಲಿನ್ನೂ ಕರ್ಮದ ಫಲ ಅನ್ನುವಂತಹದ್ದು ಇರ್ತದಂತ ಹೇಳಿ ಹ್ಮ್ ಅದನ್ನ ಈಗಾಗಲೇ ನಮಗೆ ಗುರ್ತು ಮಾಡಿ ಕೊಟ್ಟಿದ್ದಾರೆ ಅವರು. ಹ್ಮ್ ಈಗ ಆಚಾರ್ಯ ನಮಗೆ ಹಿಂದೆ ತಿಳಿಸ್ಕೊಂಡ್ ಬಂದಾರಲ್ರಿ ಅಲ್ಲಿ ಹೌದು. ಐಹಿಕ ಒಂದು ಕರ್ಮದ ಫಲ ಅನ್ನುವಂತಹದ್ದನ್ನ ಹ್ಮ್ ಅದನ್ನ ಅನುಶಯನೋ ಅದು ಐತಿ ಅಂತ ಅದನ್ನ